ಒಂದೇನೆಂದರೆ ನಾಳೆ ಖುಷಿ ಪಡೋ ದಿನ ಇತ್ತು. ಆಗಸ್ಟ್ 15ಕ್ಕೆ ಸಾಂಗ್ ರಿಲೀಸ್ ಇತ್ತು. ಖುಷಿ ಪಡೋಕನ್ನೋ ಅಷ್ಟರಲ್ಲಿ ಇವತ್ತು ಸೂತ್ಕನೆ ಆಗೋಯ್ತು ನಮಗೆ. ನಿಜ ಎಷ್ಟು ನೋವಾಗ್ತಿದೆ ಅಂದರೆ ಅಭಿಮಾನಿಗಳಿಗೆ ಹೇಳ್ಕೊಳಕ್ಕಾಗ್ತಿಲ್ಲ ಸರ್. ಅದನ್ನು ಪ್ರತಿಯೊಬ್ಬರು ಅದನ್ನು ಇವತ್ತು ನೋಡಿ ಎಂಜಾಯ್ ಮಾಡ್ತಾರೆ. ಅಭಿಮಾನಿಗಳಾಗ್ತಿರೋ ನೋವು ಹೇಳ್ಕೊಳಕ್ಕಾಗ್ತಿಲ್ಲ ಸರ್. ಈ ಥರ ದಿನ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಕಷ್ಟ ಬಂದಿದೆ ಗೊತ್ತು. ನಾವು ಕೂಡ ಅದರಂತೆ ನಮ್ಮ ಬಾಸ್ ಜೊತೆ ಸ್ಪಂದಿಸ್ತಾ ಇದ್ದೀವಿ. ಯಾವುದೇ ರೀತಿ ಅವ್ರಿಗೆ ತೊಂದರೆ ಕೊಡ್ದಿರ, ನಾವು ಎಲ್ಲೂ ಹೆಂಗಂದಾಗ ನಾವು ಮಾತಾಡ್ದಿರ ನಮ್ಮ ಬಾಸ್ ಜೊತೆಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಬಾಸ್ಗೊಂದು ಬೇಲಾಗಲಿ ಅಂತ ತುಂಬ ಆಸೆ ಇತ್ತು ಸರ್. ಆಗುತ್ತೆ ನನ್ನ ನಂಬಿಕೆ ಇತ್ತು. ಬಟ್ ಕಾನೂನು ಸರ್, ಅದನ್ನು ನಾವು ಮೀರೋಕ್ಕಾಗಲ್ಲ. ಹಂಗಾಗಿ ಕಾನೂನಿಗೆ ನಾವು ತಾಲೇ ಬಾಗಲೇಬೇಕು ಸರ್. ಇಲ್ಲ, ಹೌದು. ಈಗ ಬೇಲಾಗಿ ಈಚೆ ಬಂದಮೇಲೆ ಸರ್ ಇವತ್ತಿನವರೆಗೂ ಅವ್ರು ಎಲ್ಲಾದರೂ ಒಂದು ಕಡೆ ಹೊರಗಡೆ ಓಡಾಡಿದಾರ ಇಲ್ಲ ಯಾರ ಜೊತೆ ಸೇರಿದಾರ ಸರ್? ಇರೋ ಫಾಲೋವರ್ಸ್ನೂ ಕೂಡ ಅನ್ಫಾಲೋ ಮಾಡಿ ಝೀರೋದಲ್ಲಿದ್ದಾರೆ. ಯಾರು ಸವಾಸ ಬೇಡ, ಯಾರು ಸವಾಸ ಬೇಡ, ಯಾರು ಸಂಘ ಬೇಡ, ದೂರ ಇರಬೇಕು. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಅಭಿಮಾನಿಗಳಾಯಿತು, ಅಷ್ಟು ಬಿಟ್ಟರೆ ಅವ್ರಿಗೆ ಯಾವುದೂ ಇಟ್ಕೊಂಡಿಲ್ಲ ಸರ್. ಅಂಥ ವ್ಯಕ್ತಿ ಮೇಲೂ ಕೂಡ ಅಲ್ಲಿ ಎಲ್ಲರೂ ಹೋಯ್ತು ಅಂದರೆ ನೋಡ್ದವ್ರು ಹಂಗೆ, ನೋಡೋ ಇವ್ರು ಹಿಂಗೆ ಸರ್. ನೀವು ಮೀಡಿಯಾದವ್ರು ತೋರಿಸೋದು ಹೆಂಗಿದೆ ಅಂದರೆ ನಮ್ಮ ಬಾಸ್ ಎಲ್ಲೋ ಏನೋ ಅವ್ರು ಕುಂತ್ಕೊಳ್ಳಬಾರ್ದು, ಅವರು ಕುಂತ್ಕೋಬಾರ್ದು, ಇಲ್ಲ ಎಲ್ಲೂ ನಿಂತ್ಕೋಬಾರ್ದು. ಒಂದೇನೋ ತಿಂತಾಯಿದ್ರೆ ಏನು ಹಿಂಗೆ ತಿಂತವ್ರೆ, ಎಂಜಾಯ್ ಮಾಡ್ಕೊಂಡು ತಿಂತವ್ರೆ, ಆ ಫೀಲಲ್ಲಿ ಬಿಲ್ಟಪ್ ಕೊಡ್ತೀರಾ. ಬಟ್ ಆ ಮನುಷ್ಯ ಹೊಟ್ಟೆ ಊಟನೂ ಮಾಡೋಂಗಿಲ್ವಾ ಸರ್? ಸರ್ ಊಟ ಮಾಡೋದು ಕೂಡ ತಪ್ಪು ಅಂತ ತೋರಿಸ್ತಿರಲ್ಲ ಸರ್ ನೀವು ಮೀಡಿಯಾದವ್ರಿಗೆ. ಏನು ಸಾಕು ಬಂದಿರೋದು ಸರ್? ಆ ಲೈನು ಕೂಡ ಹೇಳ್ತೀನಿ ಕೇಳಿ. ಅದೇ ಇವತ್ತು ಎಷ್ಟೋ ಜನಕ್ಕೆ ಬೆಂಕಿ ಇಟ್ಕೊಂಡಾಗಿದೆ, ಎಷ್ಟೋ ಜನ ಬರ್ನ್ ಆಗಿದೆ. ಇದ್ದರೆ ನಮ್ಮ ನೆಮ್ಮದಿಯಾಗಿರಬೇಕು ಸರ್. ಅದು ಸತ್ಯನೇ. ಯಾಕೆ ಅಂದರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸರ್ ನೆಮ್ಮದಿಯಾಗಿರೋದನ್ನು ಕಲಿಬೇಕು, ಇಲ್ಲ ನೆಮ್ಮದಿಯಾಗಿರೋದನ್ನು ಕಲಿಯೋದನ್ನು ಟ್ರೈ ಮಾಡಬೇಕು. ಇವ್ರುಗಳು ಯಾವುದಕ್ಕೂ ಬಿಡ್ತಾ ಇಲ್ವಲ್ಲ ಸರ್. ನಮ್ಮ ಬಾಸ್ನೂ ಕೂಡ ಸುಮ್ಮನಿರೋ ಬಿಡ್ತಾ ಇಲ್ಲ, ಅಭಿಮಾನಿಗಳ್ನು ಸುಮ್ಮನಿರೋ ಬಿಡೋಲ್ಲ. ನಮ್ಮ ಬಾಸ್ ಏನಾರು ಮಾಡ್ತಂದ್ರೆ ಅವ್ರದ್ದೊಂದು ನ್ಯೂಸ್ ಮಾಡ್ತಾರೆ. ನಾವೇನಾರು ಒಂದು ಮಾತಾಡೋಕೆ ಹೋದರೆ ಇವರು ಪುಂಡಾಟಿಕೆ, ರೌಡಿಗಳು, ಇವರು ಅನ್ಎಜುಕೇಟೆಡು, ಇಲ್ದಿರೋದೆಲ್ಲ ಬಿರುದುಗಳನ್ನ ಇವರೇ ಕೊಟ್ಬಿಡ್ತಾರೆ. ಏನು ಇವ್ರ ಅಪ್ಪ ಬಂದು ನಮ್ಗೆ ಊಟ ಹಾಕಿದ ಅನ್ನೋ ಥರ ಅಭಿಮಾನಿಗಳ್ನ ನಮ್ಮ ಬಾಸ್ನ ಅವರೇ ಸಾಕ್ತಾ ಇದೀವಿ ಅನ್ನೋ ಥರ ಬಿಲ್ಟಪ್ ಕೊಡ್ತಾರೆ. ಯಾಕಂದರೆ ಸರ್ ನಾವು SLC ಮಾಡಿದ್ದೀವಿ ಸರ್. SLC ಏನು ಎಜುಕೇಷನ್ ಅಲ್ವಾ ಸರ್? ಅದು SLC ತಾನೇ ನಮ್ಮ ಬಾಸ್ ಮಾಡಿರೋದು. ಮತ್ತು ಇವತ್ತು SLC ಮಾಡಿದ್ರು ಕೂಡ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಬುದ್ಧಿ ಇಲ್ದಿರಲ್ಲ, ಎಜುಕೇಷನ್ ಇಲ್ದಿರಲ್ಲ, ಅಷ್ಟು ಶ್ರಮಪಟ್ಟು ಮೇಲೆ ಬಂದಿರೋದು. ಇವ್ರುಗಳು ಅನ್ಎಜುಕೇಟೆಡು, ಎಜುಕೇಷನ್ ಇಲ್ಲ, ಯಾವುದೋ ಒಂದು ಬಿಚ್ಚಾಕೊಂಡು ಮಾತಾಡೋರು ಬಂದವ್ರೆ. ಅವರು ಏನೋ ಹೀರೋ ಆಗಬಾರ್ದಾಯ್ತು, ರೌಡಿ ಆಗಬೇಕಾಯ್ತು ಅಂತ ಮೆಟ್ ತಗೊಂಡು ಹೊಡಿಬೇಕಲ್ವ ಸರ್? ಅವರಪ್ಪ ಏನು ಸರ್? ಇವತ್ತು ಅವ್ರು ಮಾಡಿರೋ ಸಾಧನೆಯಲ್ಲಿ 28 ವರ್ಷ ಸರ್, ತಮಾಷೆ ಅಲ್ಲ, 28 ವರ್ಷ ಮನುಷ್ಯ ಬೆವ್ರು ಸುರಿಸಿಲ್ಲ, ರಕ್ತ ಸುರಿಸಿ ಬೆಳೆದಿರೋದು ಸರ್. ಅಷ್ಟು ಕಷ್ಟಪಟ್ಟಿದ್ದಾರೆ, ರಾತ್ರಿ ಹೋಗ್ಲು ಅಂದಿರ. ಇವತ್ತಿಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಸರ್, ಯಾವನ್ನಾದರೂ ಈ ಮಟ್ಟಕ್ಕೆ, ಈಗ ನಾರ್ಮಲ್ ಮನುಷ್ಯ ಈ ಮಟ್ಟಕ್ಕೆ ಇವತ್ತು ಪ್ರೆಸೆಂಟ್ ಬೆಳೆಯೋಕ್ಕಾಯ್ತದ ಸರ್? ಅವತ್ತಿಂದ ಇವತ್ತವರೆಗೂ ಕಷ್ಟಪಟ್ಟು ಬೆಳಿಬೇಕಂದ್ರೆ ಸುಮ್ಮನೆನಾ ಸರ್? ಅದು ಆ ಮನುಷ್ಯನ ಬಗ್ಗೆ ಸೆಕೆಂಡ್ ಆಫ್ ಆಲ್ ಒಂದು ಈಸಿಯಾಗಿ ಮಾತಾಡ್ತಾರೆ, ಏನೂ ಇಲ್ಲ ಸರ್. ಆ ಕಷ್ಟ ಅನ್ನೋದು ನಿಮಗೆ ಗೊತ್ತು ಸರ್. ಇವತ್ತು ನಿಮ್ಗೆ ಏನಾರು 1000 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದರೆ ಎಷ್ಟು ಕಷ್ಟಪಡಬೇಕು. ಇವತ್ತು ಆ 150 ರೂಪಾಯಿ ಬಾಟಾಯಿಂದ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಸರ್ ಯಾರ ಕೈಲೂ ಸಾಧ್ಯ ಇಲ್ಲ. ಯಾವನ ಬೀದಿಲಾಗ ನಾಯಿಗಳು ಬಂದು ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾರಂದರೆ ಸರ್ ನಾವು ಸುಮ್ಮನಿದ್ದೀವಿ. ಯಾಕೆಂದರೆ ಬೇಡ, ನಮ್ಮ ಬಾಸ್ ಹೇಳಿದರೆ ಯಾರು ಮಾತಾಡಿಸ್ಬೇಡಿ, ಯಾರು ಸವಸಕ್ಕೆ ಹೋಗಬೇಡಿ, ಯಾರು ಇದಕ್ಕೆ ಹೋಗಬೇಡಿ. ನಮ್ಮ ಬಾಸ್ಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಬಾಸ್ ಹೆಂಗ ನಾವು ಹಂಗೆ ಸರ್. ಇದ್ದರೆ ನಮ್ಮ ನೆಮ್ಮದಿಯಾಗಿ